ಚೇಳೂರು ತಾಲೂಕಿನಲ್ಲಿ ಇಂದು ಹೆಲ್ಮೆಟ್ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲದೆ ಇಂಡಿಯನ್ ಪೆಟ್ರೋಲ್ ಬಂಕ್ನಿಂದ ಹಿಡಿದು ಆರ್ಎಂಸಿ ಯಾರ್ಡ್ ವರೆಗೆ ಬೈಕ್ ಮುಖಾಂತರ ರ್ಯಾಲಿ ಮಾಡಲಾಯಿತು. ತದನಂತರ ಚೇಳೂರು ಆರಕ್ಷಕ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹರೀಶ್ ರವರು ದ್ವಿಚಕ್ರ ವಾಹನ ಸವಾರರಲ್ಲಿ ಕಠಿಣ ನಿಯಮಗಳನ್ನು ಪಾಲಿಸಬೇಕು ಎಂದು ಎಚ್ಚರಿಕೆ ಕೊಟ್ಟರು. ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದ ಪಕ್ಷದಲ್ಲಿ ದಂಡ ವಿಧಿಸಲಾಗುವುದು ಎಂದು ಹೇಳಿದರು. ನಮ್ಮ ಜಿಲ್ಲೆಯಾದ್ಯಂತ ಇಂದಿನಿಂದ ಎಲ್ಲ ಸವಾರರಿಗೂ ಬೈಕ್ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ಮಾಡಿರ್ತೈತೆ. ಆದ್ದರಿಂದ ಎಲ್ಲರೂ ಇವತ್ತು ಬೆಳಗ್ಗೆ ನಮ್ಮ ಸಾರ್ವಜನಿಕರ ಒಟ್ಟಿಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಒಂದು ಹೆಲ್ಮೆಟ್ ಅವೇರ್ನೆಸ್ಗೋಸ್ಕರ ಈಗ ಎಲ್ಲರೂ ನಮ್ಮ ಚಿಕ್ಕರಿಂದ ಸ್ಕೂಲಿಂದ ಆರ್ಎಂಸಿ ಎರಡವರೆಗೂ ಮೇನ್ ರಸ್ತೆಯಲ್ಲಿ ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಂದು ಇದಕ್ಕೆ ಸಹಕಾರ ನೀಡಿದ್ದಕ್ಕೆ ನಮಗೆಲ್ಲರಿಗೂ ಕೃತಜ್ಞತೆ. ಇಂದಿನಿಂದ ನಮ್ಮ ಚೇಳೂರು ಮತ್ತು ನಮ್ಮ ಚಿಕ್ಕಬಳ್ಳಾಪುರದಾದ್ಯಂತ ಹೆಲ್ಮೆಟ್ನ ಕಡ್ಡಾಯ ಮಾಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಹೆಲ್ಮೆಟ್ನ ಧರಿಸಿ ವಾಹನ ಚಾಲನೆ ಮಾಡಿ. ಇದು ನಿಮ್ಮ ಜೀವ ಮತ್ತು ನಿಮ್ಮ ಮನೆಯವರ ಸುರಕ್ಷತೆಗೋಸ್ಕರ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಆದ್ದರಿಂದ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ನ ಹಾಕ್ಕೊಂಡು ಬೈಕ್ ಚಾಲನೆ ಮಾಡಿ. ಇನ್ ಕೇಸ್ ಏನಾದರೂ ಹೆಲ್ಮೆಟ್ ಏನಾದರೂ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ 500 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಅದರಿಂದ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಚಾಲನೆ ಮಾಡಿ ಅಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಕೆಜಿ ವೆಂಕಟರಮಣ, ಜೆಎನ್ ಜಾಲಾರಿ, ಮೆಕ್ಯಾನಿಕ್ ನಯಾಜ್, ಕಾದರ್ವಲಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಹ ಹಾಜರಾಗಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.